ಧರ್ಮದಂಗಲ್ ವಿಚಾರದಲ್ಲಿ ಸ್ಫೋಟಕ ವಿವಾದವನ್ನ ಹೇಳಲಾಗಲಿರುವಂತದ್ದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಮೋದ್ ಮುತಾಲಿಕ್. ಧ್ವನಿವರ್ಧಕ ಬಳಸಿದ್ರೆ ನಾನೇ ಗುಂಡಿಟ್ಟು ಹೊಡಿತೀನಿ ಅಂತ ಪ್ರಮೋದ್ ಮುತಾಲಿಕ್ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಕ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಬೇಕು, ಪಾಲಿಸದವರ ವಿರುದ್ಧ ಸರ್ಕಾರ ಯಾಕೆ ಕ್ರಮ ಕೈಗೊಳ್ತಿಲ್ಲ? ನಿಮಗೆ ಸರ್ಕಾರ ನಡೆಸಲು ಆಗದಿದ್ರೆ ನನಗೆ ಕೊಡಿ, ಹೇಗೆ ಸರ್ಕಾರ ನಡೆಸಬೇಕು ಅನ್ನೋದನ್ನ ತೋರಿಸ್ತೇನೆ, ನನ್ನ ಕೈಲಿ ಸರ್ಕಾರ ಕೊಡಿ, ಗುಂಡು ಹೊಡಿತೀನಿ ಅಂತ ಹೇಳಿ ಸಿಎಂ ಬೊಮ್ಮಾಯಿ ವಿರುದ್ಧ ಮುತಾಲಿಕ್ ಹರಿಹಾಯ್ದಿದ್ದಾರೆ. ಈ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಶ್ರಮದಿಂದ ನೀವು ಅಧಿಕಾರವನ್ನ ಅನುಭವಿಸುತ್ತಿದ್ದೀರಿ. ಬೊಮ್ಮಾಯಿ ಅಧಿಕಾರಕ್ಕೆ ಬಂದಾಗ ಖುಷಿ ಪಟ್ಟಿದ್ವು, ಆದ್ರೆ ಈಗ ತೀವ್ರ ನಿರಾಸೆಯಾಗಿದೆ ಅಂತ ಮುತಾಲಿಕ್ ಕಿಡಿಕಾರಿದ್ದಾರೆ. ಕನಿಷ್ಠ 25% ಆದ್ರೂ ಯುಪಿ ಮಾದರಿ ಅಳವಡಿಸಿಕೊಳ್ಳಿ ಬೊಮ್ಮಾಯಿ ಅವರೇ, ನಿಮ್ಮ ಗಡ್ಸ್ ತಾಕತ್ತು ತೋರಿಸಿ, ಇಲ್ಲದಿದ್ರೆ ನಿಮ್ಗೆ ಮುಂದಿನ ಚುನಾವಣೆ ಕಷ್ಟವಾಗತ್ತೆ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ ಪ್ರಮೋದ್ ಮುತಾಲಿಕ್. 100% ನಿಲ್ಲಿಸುವವರೆಗೆ ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳ್ತೀನಿ ನಾನು. ಅದೇನ್ ಬೇಕಾದಾಗ್ಲಿ, ಎಷ್ಟು ಗುಂಡುಗಳಿದಾವೆ, ಎಷ್ಟು ಜೈಲುಗಳಿದಾವೆ, ಎಷ್ಟು ನಿಮ್ಮ ಹತ್ರ ಲಾಠಿ ಏಟಿದಾವೆ ನೋಡೋಣ. ಆದರೆ ನಾನಂತೂ ಬಿಡುದಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಾರೆ, ಏನು ಹುಡುಗಾಟಿಗೆನ ಇದು? ಸೊಕ್ಕಿನಿಂದ ಇವತ್ತು ಮೆರಿತಾ ಇಂಥವ್ರು ಅವರನ್ನು ಬಗ್ಸಕ್ಕಾಗುವುದಿಲ್ಲ ನಿಮಗೆ ಸರ್ಕಾರಕ್ಕೆ ನಾನು ಹೇಳ್ತಾ, ನಿಮಗೆ ಆಗದೆ ಇದ್ರೆ ಕೆಳಗಡೆ ಹೇಳಿರಿ, ನಾನು ತೋರಿಸ್ತೀನಿ, ಮಾಡಿ ತೋರಿಸ್ತೀನಿ. 24 ಗಂಟೆ ಒಳಗೆ ಇವರು ಸುಪ್ರೀಂ ಕೋರ್ಟ್ ಆಜ್ಞೆಯನ್ನು ಮಾಡೋದು ಗುಂಡು ಹೊಡೆದು ಮುಗಿಸ್ತೇನೆ. ಯಾಕೆ? ಸುಪ್ರೀಂ ಕೋರ್ಟ್ ಅಂದ್ರೆ ಹುಡುಗಾಟಿಗೆನ? ಯಾರು ಪಾಲನೆ ಮಾಡ್ತಾ ಇಲ್ಲ ಅವ್ರಿ, ಪಾಲನೆ ಮಾಡ್ತಾ ಇಲ್ಲ ಅವರನ್ನ. ಹೌದು, ಸರ್ಕಾರನೂ ಮಾಡಿಸ್ತಾ ಇಲ್ಲ. ನಿಮ್ಮ ಜವಾಬ್ದಾರಿ ರೀ, ಸರ್ಕಾರದ ಜವಾಬ್ದಾರಿ. ಇನ್ನು ಇವರು ಪಾಲನೆ ಮಾಡದೇ ಇರುವಂತವ್ರು ಯಾರು ಸ್ಪೀಕರ್ ಮೂಲಕ ಕೂಗ್ತಾ ಇರುವಂತ ಅವ್ರದ್ದು ಜವಾಬ್ದಾರಿ ರೀ. ಕೊಡ್ಲೇ ಸರ್ಕಾರ, ನನ್ನ ಕಡೆ ಕೊಡ್ಲೇ ಅಧಿಕಾರ, ತೋರಿಸ್ತೇನೆ. ನೀವು ನಮ್ಮ ಲಾಭ, ನಮ್ಮ ಧ್ವನಿ, ನಮ್ಮ ಒದರಾಟ ಚೀರಾಟದಿಂದ ನಿಮ್ಗೆ ಗೆದ್ದಿದ್ದೀರಿ. ಈಗ ಬಟ್ಟ ಬಾಯಲು ಮಾಡ್ತೀವಿ, ನಿಮ್ಮ ಕಚೇರಿ ಮುಂದೆನೇ ಕೂತ್ಕೊಳ್ತೀವಿ. ಉತ್ತರ ಪ್ರದೇಶದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥರ ಒಂದು 25% ಆದರೂ ಬೊಮ್ಮಾಯಿಯವರು ತೋರಿಸ್ಬೇಕು, ಗಟ್ಸ್ ತೋರಿಸ್ಬೇಕು, ಗಟ್ಟಿತನ ತೋರಿಸ್ಬೇಕು. ಇದೇ ರೀತಿಯ ಸೌಮ್ಯವಾಗಿ ಹೋದರೆ ಭ್ರಷ್ಟರಿರ್ಬೋದು, ಭಯೋತ್ಪಾದಕರಿರ್ಬೋದು, ಗಲಭೆಕೋರರಿರ್ಬೋದು ಇನ್ನೂ ಎದ್ದು ಕುಣಿತಾರೆ. ಮಾನ್ಯ ಬೊಮ್ಮಾಯಿನವರೇ, ಮುಂದಿನ ಚುನಾವಣೆ ನಿಮಗೆ ಅಷ್ಟು ಸುಲಭ ಅಲ್ಲ. ನಿಮ್ಮ ಗಟ್ಟಿತನ, ನಿಮ್ಮ ನಿರ್ಧಾರ ಗಟ್ಟಿ ಆಗದೆ ಇದ್ರೆ ಬಹಳ ಕಷ್ಟ ಇದೆ ಅಂತನ್ನುವಂಥದ್ದು ನಿಶ್ಚಿತವಾಗಿ ಹೇಳ್ತೇನೆ. ಕಂಟೆಂಪ್ಟ್ ಹಾಕಿದ್ರೂ ಕೂಡ ಇನ್ನೂವರೆಗೆ ಸುಪ್ರೀಂ ಕೋರ್ಟಿನ ಆಜ್ಞೆಯನ್ನು ಪಾಲಿಸಬೇಕು ಭರವಸೆ ಇಲ್ಲ. ಅವರನ್ನ ಬಟ್ಟ ಬಯಲು ಮಾಡ್ತಾ ಇದೀವಿ. ನೀವೇನೂ ಮಾಡ್ತಾ ಇಲ್ಲ ಅನ್ನೋದನ್ನ ಜನರಿಗೆ ಜನಜಾಗೃತಿ ಮೂಡಿಸ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ಅವರ ಕಚೇರಿ ಎದುರುಗಡೆನೆ ಕೂತ್ಕೊಂಡು ಹೇಳ್ತೀವಿ ನಾವು. ಅವ್ರ ಡ್ಯೂಟಿ ಅದು. ಭರವಸೆ ಇಲ್ಲ, ಭರವಸೆಗಳು ಮುಗಿದು ಹೋಗಿದ್ದಾರೆ. ಸೊ ಆ ದೃಷ್ಟಿಯಿಂದ 8ನೇ ತಾರೀಕದ್ದು ಏನನ್ನೋದು ನಾವು ಆ ಧರಣಿಯ ಮೂಲಕ ಅವರ